ಇಂದಿನಿಂದ ಸರ್ಕಾರಿ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ. 15% ಟಿಕೆಟ್ ದರವನ್ನ ಸಾರಿಗೆ ಸಚಿವರು ಅಧಿಕೃತವಾಗಿ ಹೊರಡಿಸಿರುವಂತದ್ದು. ಜನ ಏನಂತಾರೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಸರ್, ಟಿಕೆಟ್ ದರ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ಏನಿಲ್ಲ ಮೇಡಮ್, ಫ್ರೀ ಅಂತೂ ಕೊಟ್ಟಿದ್ದಾರೆ. ಏನಕ್ಕೆ ಫ್ರೀ ಕೊಟ್ಟರು? ದುಡ್ಡಿದೆಯವರಿಗೆ ಕೊಟ್ಟಿದ್ದಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಹೊರೆ ಆಗ್ತಿದೆ. ಒಬ್ಬರಿಗೆ ಫ್ರೀ, ಇನ್ನೊಬ್ಬರಿಗೆ ದರ ಏರಿಕೆ ಜಾಸ್ತಿ. ಇದರಿಂದ ಸಾಮಾನ್ಯವಾಗಿ ತೊಂದರೆ ಆಗೇ ಆಗುತ್ತೆ. ನನಗೆ ಬಿತ್ತು. ಸರ್ಕಾರಕ್ಕೆ ಏನು ಹೇಳ್ತಾರೆ ಮೇಡಮ್, ಅವರೇ ತಿಳ್ಕೋಬೇಕು, ಅವರೇ ಅರ್ಥ ಮಾಡ್ಕೊಂಡು ಅವರೇ ಅವ್ರ ತಪ್ಪನ್ನ ತಿದ್ಕೋಬೇಕು ಅಷ್ಟೇ. ಅಲ್ಲ, ಏನಿಲ್ಲ, ಕಾಂಪನ್ಸೇಟ್ ಮಾಡಲೇಬೇಕಾಗ್ತದಲ್ಲ. ಒಂದು ಕಡೆ ಕಡಿಮೆ ಮಾಡಿದಾಗ ಇನ್ನೊಂದು ಕಡೆ ಮಾಡಲೇಬೇಕಾಗ್ತದೆ. ಸುಮ್ಮನೆ ಸರ್ಕಾರ ನಡೆಸೋದು ಅಷ್ಟು ಈಸಿ ಇರಲ್ಲ. ಬೆನಿಫಿಟ್ ಕಾನ್ಸ್ಟಿಟ್ಯೂಷನ್ ನೋಡಬೇಕಾಗ್ತದೆ. ಇಷ್ಟು ಮಾಡಿರೋದೇ ಹೆಚ್ಚು ಅಂತ ಅನ್ಕೋಬೇಕಷ್ಟೇ. ಇಷ್ಟು ದಿನ ಫ್ರೀ ಬಿಟ್ಟಿದ್ರು, ಈಗಿಲ್ಲ. ಅದನ್ನ ಮತ್ತೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಹೊರೆ ಬೀಳುತ್ತೆ ಅಷ್ಟೇ. 20% ಆಯ್ತು ಹೆಚ್ಚು ಕಮ್ಮಿ. ಈಗ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ 10 ರೂಪಾಯಿ ಇತ್ತು, 12 ರೂಪಾಯಿ ಮಾಡಿದ್ರು. 20% ಜಾಸ್ತಿ ಆಯಿತು. ಯಾರಪ್ಪನ ಮನೆಯಿಂದ ಕೊಡ್ತಾರೆ? ಗಂಡಿನ ಕಿತ್ತು ಹೆಂಡತಿ ಕೊಡ್ತಾರೆ ಅಷ್ಟೇ. ಇನ್ನೇನು ಮಾಡ್ತಾ ಇಲ್ಲ ಇವರು ಅಷ್ಟೇ. ಇದೇ ಮಾಡ್ತಿರೋದು ಇವರು. ನಮ್ಮ ತಲೆ ಮೇಲೆ ಹೊರೆ ಹಾಕ್ತಾರೆ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಸಫರ್ ಪಡಬೇಕಷ್ಟೇ. ಕೆಳಗೂ ಇಲ್ಲಾಗಿಲ್ಲ, ಮೇಲೂ ಕೇಳಂಗಿಲ್ಲ. ನಮ್ಮ ಹತ್ರ ನಾವು ಏನೋ ಒಂದು ಸಂಬಳಕ್ಕೆ ಏನೋ ಒಂದು ಮೇಂಟೈನ್ ಮಾಡ್ತಾ ಇರ್ತೀವಿ. ಅದನ್ನು ತಗೊಂಡು ನಮ್ಮ ತಲೆ ಮೇಲೆ ಹಾಕ್ತಾರೆ. ಸರ್ಕಾರ ಚೀಮಾರಕ್ಕೆ ನಮ್ಮ ಜನಕ್ಕೆ ನಾವು ಚೀಮಾರಿ ಹಾಕಬೇಕಷ್ಟೇ. ಸರ್ಕಾರದ್ದೇನೂ ಇಲ್ಲ ತಪ್ಪು. ನಾವು ಇವ್ರು ಗೆಲ್ಸಿದೀವಲ್ಲ, ಇದು ನಮ್ಮ ತಪ್ಪು ಅಷ್ಟೇ. ಫ್ರೀ ಕೊಟ್ಟರಕ್ಕೆ ಹೋಗಿ ಮೇಡಮ್, ಯಾವ ಫ್ರೀನ ಕೊಡೋದು? ಹಿಂಗೆ ನೋಡಿ ಕೊಡ್ತೀವಿ. ಇನ್ನೂ ಬಂದಿಲ್ಲ ಒಂದು ಟಿಕೆಟ್ ನೋಡೋ, ಎಷ್ಟು ನೋಡೋ ಹೋಗಿ. ಇನ್ನೂ ಬಂದಿಲ್ಲ. ನೋಡೋ, ಏನು ನೋಡೋಣ. ನಾವು ಸ್ಟೂಡೆಂಟು ಅಂದರೆ ನಮಗೆ ಆ ಕಡೆಯಿಂದ ಈ ಕಡೆ ಅಪ್ ಡೌನ್ ಮಾಡ್ತಿರ್ತೀವಿ. ಅಂದರೆ ಸ್ಟೂಡೆಂಟ್ಗೆ ಅಂತಲೇ ಸಪ್ರೇಟ್ ಪಾಸ್ ಕೊಡಬೇಕು. ಇನ್ನೂ ಪಾಸ್ ಮಾಡಿಲ್ಲ ಆ ಕಡೆಯಿಂದ ಈ ಕಡೆಗೆ. ಅಂದರೆ ನಿಯರ್ ಬೈ ಊರಿಂದ ಪಾಸ್ ಯಾವುದೂ ಕೊಟ್ಟಿಲ್ಲ. ಫುಲ್ ಟೋಟಲ್ ಪಾಸ್ ತಗೋಬೇಕಂತ 1500 ಇರುತ್ತೆ. ಮಂತ್ಲಿ 2 ಮಂತ್ಸ್ 3 ಮಂತ್ಸ್ ಪಾಸು ಕೊಟ್ಟಿಲ್ಲ ಇನ್ನೂ. ಅದರಿಂದ ಅದನ್ನು ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ. ಮೇಡಮ್, ಮಾಡಬಾರ್ದಾಗಿತ್ತು. ಏನೋ ಈ ಎಲ್ಲ ಹೆಚ್ಚಳ ಆಗೋದ್ರಿಂದ ಅವರು ಟಿಕೆಟ್ ರೈಸ್ ಮಾಡವ್ರೆ ಮೇಡಮ್. ಜೆಂಟ್ಸ್ಗೆ ಒಂದು ಸ್ವಲ್ಪ ಕಷ್ಟ, ಲೇಡೀಸ್ಗೆ ಅವ್ರಿಗೆ ಆರಾಮಾಗಿ ಓಡಾಡ್ತಾರೆ. ಜೆಂಟ್ಸ್ಗೆ ಒಂದು ಸ್ವಲ್ಪ ತೊಂದರೆ ಇದೆ. ಸರ್ಕಾರಕ್ಕೆ ನಾವು ಏನೋ ಮನವಿ ಮಾಡ್ಕೊಳಂಗಿಲ್ಲ. ಅದು ಎಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಒಂದು ಸ್ವಲ್ಪ ರೈಸ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಮಾದೇವ್ ಅಂತ. ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. 210. 15% ಜಾಸ್ತಿ ಆಯಿತು. ಕಷ್ಟ ಮೇಡಮ್, ನಮಗೆ ಈ ಥರ ಪ್ರಯಾಣ ಮಾಡೋದಕ್ಕೆ, ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ತುಂಬಾ ಬೇಜಾರಾಗುತ್ತೆ. ಖಂಡಿತ ಅಲ್ವಾ, ನಮಗೆ ಬೇಜಾರಲ್ವಾ. ನಾಗೇಂದ್ರ ಅಂತ. ಸ್ವಲ್ಪ ಜಾಸ್ತಿ ಆಯಿತು. ಮೊದಲು ಕಮ್ಮಿ ಇತ್ತು, ಈಗ ಜಾಸ್ತಿ ಆಗಿದೆ. 210 ರೂಪಾಯಿ ಆಗಿದೆ. 15% ಅಂತಾರೆ, ಅದೇನು ಜಾಸ್ತಿ ಮಾಡವ್ರೆ. ಬಾಲಾಜಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.